ಕಾವ್ಯ ಜನ ನಿಮ್ಮನ್ನ ಜೋಡಿಯಾಗಿ ಇಷ್ಟಪಡ್ತಾ ಇದ್ದಾರೆ, ಕಾವ್ಯ ಮತ್ತೆ ನಿಮ್ಮ ಇದು ನಿಜವಾಗ್ಲೂ ನನಗೆ ಎಷ್ಟು ಆಶ್ಚರ್ಯ ಅಂದ್ರೆ ಮೇಡಮ್ ಅದು ನಾವು ಸುಮ್ಮನೆ ಸೀರಿಯಸ್ಲಿ ಲವ್ ಇದ್ದಂಗೆ ಕಾಣಿಸ್ತಿತ್ತು ನಿಮ್ ಕಣ್ಣಲ್ಲಿ, ನೀವು ಅವ್ರಿಗೆ ತುಂಟಾಟ ಮಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ಆಸ್ ಎ ಫ್ರೆಂಡ್ ಆಗಿ ಇತ್ತು. ನನಗೆ ದೊಡ್ಡ ಆಶ್ಚರ್ಯ ಆಗೋದೇನೋ ಸಣ್ಣ ಸಣ್ಣ ಮೂಮೆಂಟ್. ಈಗ ಕಾವ್ಯ ಇಲ್ಲಿ ನಡ್ಕೋಯ್ತಾ ಇರ್ತಾರೆ, ಸುಮ್ಮನೆ ನೋಡಿರ್ತೀನಿ, ಅದನ್ನೆಲ್ಲ ತಗೊಂಡು ಅದನ್ನೆಲ್ಲ ಇದು ಮಾಡಿ ವೈರಲ್ ಮಾಡಿರೋದು ನನಗೆ ಅದೇ ಆಶ್ಚರ್ಯ ಆಗೋದು. ಎಷ್ಟು ಸಣ್ಣ ಚಿಕ್ಕ ಚಿಕ್ಕ ವಿಚಾರಗಳನ್ನ ನೋಟಿಸ್ ಮಾಡೋರೆ, ಆ ಥರ ನೋಡೋರೆ ಶೋನ ಅಂತ ನನಗೆ ಆಶ್ಚರ್ಯ ಆಯ್ತದೆ. ನನಗೇ ಮರ್ತೋಗ್ಬಿಟ್ಟಿರ್ತದೆ ಅದು. ಈಗ 100-120 ದಿನದಲ್ಲಿ ಅದಾಗೈತೆ ಅಂತಾನೆ ಗೊತ್ತಿರಲ್ಲ, ನೋಡ್ಮೇಲೆ ಗೊತ್ತಾಗೋದು ಇದು ಮಾಡಿದ್ದು ನಾನು ಹಿಂಗಾಗಿತ್ತ ಅಂತ. ಅವೆಲ್ಲ ನೋಡಿದಾಗ ಯಪ್ಪ ನಿಜವಾಗ್ಲೂ ಬಿಗ್ ಬಾಸ್ ಶೋ ನಾನೇನಾದರೂ ಆ ಟೈಮು ಆ ಗಳಿಗೆ ಈಗ ಒಪ್ಕೊಂಡಿಲ್ಲ ಅಂತ ಏನಾದ್ರು ನನಗೇನಾದ್ರು ಬೇರೆ ಶೋ ಇದ್ದೋ ಇಲ್ಲ ಬೇರೆ ಏನಾದ್ರು ಕೆಲಸ ಇದ್ದೋ ಒಪ್ಕೊಳಕ್ಕಾಗಿಲ್ಲ, ಒಪ್ಕೊಂಡಿಲ್ಲ ಅಂದಿದ್ರೆ ತುಂಬಾ ನನ್ನ ಜೀವನದಲ್ಲಿ ದೊಡ್ಡ ತಪ್ಪು ಮಾಡ್ಬಿಡ್ತಿದ್ದೆ ಅನ್ಸುತ್ತೆ ಮೋಸ್ಟ್ಲಿ. ಹೌದು, ರಘು ಸರ್ ಮತ್ತೆ ನಿಮ್ಮ ಬಾಂಡಿಂಗ್, ನಿಮ್ಮ ಸಣ್ಣ ಸಣ್ಣ ವಿಡಿಯೋ ತುಣುಕುಗಳಿದೆಯಲ್ಲ, ನಾವು ಎಷ್ಟೇ ಬೇಜಾರಲ್ಲಿದ್ದು ಏನೋ ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನೋಡ್ತಾ ಇದ್ರೆ ನಗ್ತೀವಿ. ನಿಮ್ಮಿಬ್ಬರ ಬಾಂಡಿಂಗ್ ಬಗ್ಗೆ ಹೇಳೋದಾದ್ರೆ, ಆ ವ್ಯಕ್ತಿ ಒಂದು ಅದ್ಭುತ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಅಂತ ಅನ್ಸುತ್ತೆ. ನಿಮ್ಮಿಬ್ರಿಗೆ ಸಖತ್ ಕನೆಕ್ಷನ್ ಇತ್ತು. ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಎಲ್ಲೂ ಹೇಳದಂತ ವಿಚಾರ ಇದ್ರೆ ಏನ್ ಶೇರ್ ಮಾಡಕ್ ಇಷ್ಟಪಡ್ತಾರೆ? ಅವ್ರನ್ನ ಈಗ ರಘುವಣ ಹೆಂಗೆ ಅಂದರೆ ಅವ್ರು ನೋಡೋದಕ್ಕೂ ಅವ್ರು ಇರೋದೂ ಸಂಬಂಧನೇ ಇಲ್ಲ. ಅವ್ರದ್ದು ಇನ್ನೊಂದು ವಿಚಾರ ಏನಂದ್ರೆ ಅವರು ಪಾಪ ಅಡುಗೆ ನಾನು ರೇಗಿಸ್ಬಿಡುವೆ, ಓಡ ಬಾಡಿ ಬಿಲ್ಡರ್ ಹಂಗೆಲ್ಲ ಬಂದೆ ಇಲ್ಲಿ ನೋಡಿ ಬೆಳ್ಳುಳ್ಳಿ ಬಿಡಿಸಿದೆಲ್ಲ ಅಡುಗೆ ಮನೇಲಿ ಅಂತ. ಅವ್ರೇನು ಮಾಡ್ಬಿಡು ಆ ಟೈಮ್ ನಾನು ಅಡುಗೆನೇ ಮಾಡಲ್ಲ ಹೋಗಿ, ಇವರೆಲ್ಲ ಈಗ ರೇಗಿಸ್ತಾನೆ ಇವನು, ನಾನು ಅಡುಗೆನೇ ಮಾಡಲ್ಲ ಹೋಗುವಂತ ಬರೋರು. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಹೋಗಿ ಒಂದು ಹೊತ್ತು ಅಡುಗೆ ಮಾಡ್ತಿರಲ್ಲ ಅಷ್ಟೇ. ಈಗ ಮಧ್ಯಾಹ್ನ ಬೆಳಿಗ್ಗೆ ಹಂಗೆ ಅಂದಿರು ಮಧ್ಯಾಹ್ನದ ಅಡುಗೆ ಮಾಡ್ತಿರಲ್ಲ ಅವರು, ತಿರ್ಗಿ ಸಾಯಂಕಾಲ ಹೋಗಿ ಮಾಡ್ತಾ ಇರೋರು. ನಿನ್ಗೇನು ಮಾನ ಮಾಡೋದಿಲ್ಲ ಬೇಡ ಹಂಗೆಲ್ಲ ಹೇಳಿದ್ರು ಬಂದು ಅಂತ ನಾನು ರೇಗಿಸೋದು. ಅವ್ರು ಹೆಂಗೆ ಅಂದರೆ ನಿಮ್ಗೆ ಅವ್ರಿಗೆ ಇಂಥ ವಿಚಾರ ಗೊತ್ತಿಲ್ಲ ಅನ್ನಂಗೆ ಇಲ್ಲ ಮೇಡಮ್. ನೀವು ನಾನು ಸುಮಾರು ಸತಿ ಅದನ್ನ ಕೇಳ್ಬಿಟ್ಟಿದ್ದೀನಿ. ಇಂಥ ವಿಚಾರ ಗೊತ್ತಿಲ್ಲ ನನಗೆ, ನೀವು ಏನ್ರ ಬಗ್ಗೆನಾದ್ರೂ ಕೇಳಿ, ನೀವು ಸಿನಿಮಾ ಬಗ್ಗೆ ಕೇಳಿ, ಇಂಥ ಸಿನಿಮಾ ನೋಡಿದ್ದೀರಾ ಅಂತ, ಇಂಗ್ಲೀಷ್ ಹಿಂದಿ ತಮಿಳು ತೆಲುಗು ಯಾವ ಸಿನಿಮಾ ಬಗ್ಗೆ ನಾನು ಕೇಳಿ, ಇಂಥ ಸಿನಿಮಾ ನೋಡ ಅಲ್ಲಿ ಒಳಗಡೆ ಇದ್ದಾಗ ಡಿಸ್ಕಸ್ಸು. ಅವರು ಈ ಎಂಟರ್ಟೈನ್ಮೆಂಟ್ ಅವ್ರದ್ದು ಹೆಂಗೆ ಅಂದರೆ, ಈಗ ನಮ್ಗೇನಾರು ಬೇಜಾರಾದ್ರೆ ಅವ್ರು ಹೆಂಗೆ ಅಂದರೆ ಒಂದು ಅಣ್ಣ ಯಾವ್ದಾರ ಸಿನಿಮಾ ಸ್ಟೋರಿ ಹೇಳೋಣ ಅಂದ್ರೆ ಹೇಳ್ತಾರೆ. ಇಂಗ್ಲೀಷಲ್ಲಿ ಹಿಂಗೆ ಒಂದು ಸಿನಿಮಾ ಐತೆ ಹೊರಗಡೆ ಹೋದ್ಮೇಲೆ ನೋಡು, ಏನು ಸ್ಟೋರಿ ಹೇಳಂದ್ರೆ ಸ್ಟೋರಿಯನ್ನೆಲ್ಲ ಹೇಳ್ತಾ ಕೂತ್ಕೋತಾರೆ. ಈಗ ಸುಮ್ಮನೆ ನೀವು ಇದು ಹೆಂಗೆ ಡಿಸೈನ್ ಹೆಂಗ್ ಮಾಡ್ತಾರಣ ಇದು ಅಂತ ಕೇಳಿ, ಇಲ್ಲ ಬೇಡ ಈ ಚೇರ್ ಹೆಂಗ್ ರೆಡಿ ಆಯ್ತದೆ ಅಂತ ಹೇಳಿ ಫುಲ್ಲು ಡೀಟೇಲ್ ಹೇಳ್ತಾರೆ. ಇದು ಇದರಿಂದನೇ ಬರ್ತದೆ, ಇದು ಹಿಂಗ್ ಮಾಡ್ತದೆ ಹಿಂಗೆ ಅಂತ. ನೀವು ಏನ್ರ ಬಗ್ಗೆನಾದ್ರೂ ಕೇಳಿ, ನೀವು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಣ್ಣ ನೀನ್ ಏನಣ್ಣ ಕಲ್ತಿದ್ದಿ, ಏನು ಗೊತ್ತೇ ಇಲ್ಲ ಅನ್ನಂಗೆ ಇಲ್ವಲ್ಲ ಅಂತ ನಾನು ರೇಗಿಸೋದು ಯಾವಾಗಲೂ ಆ ಥರ. ನೆಕ್ಸ್ಟ್ ಏನ್ ಪ್ಲಾನ್ಸ್ ನಿಮ್ಮಿಬ್ಬರದು? ಮೀಟಿಂಗು, ಎಲ್ಲಾದ್ರೂ ಹೊರಗಡೆ ಹೋಗೋದು, ಮಾತಾಡೋದು, ಆ ಥರದ್ದು ಪ್ಲಾನ್ಸ್? ಅಲ್ಲ ಹೊರಗಡೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಒಂದ್ 3-4 ಅವರ್ ಇದ್ದೇ ಮಾತಾಡುವ. ಹೊರಗಡೆ ಹೋದ ತಕ್ಷಣ ಇಲ್ಲಿಗೆ ಹೋಗ್ಬಿಡುವ, ಎಲ್ರೂ ಇಲ್ಲಿಗೆ ಹೋಗ್ಬಿಡುವ, ಇಲ್ಲಿ ಪಾರ್ಟಿ ಮಾಡುವ, ಇಲ್ಲ ಇಲ್ಲಿ ದೇವಸ್ಥಾನಕ್ಕೆ ಹೋಗುವ ಎಲ್ಲ ಸೇರ್ಕೊಂಡು ಹಿಂಗೆ ಅಷ್ಟು. ಈ ರಕ್ಷಿತಾ ಹೊರಗಡೆ ಹೋದ ತಕ್ಷಣ ನಾನಂತೂ ಎಲ್ರ ಮನೆಗೂ ಬರ್ತೀನಪ್ಪ, ಒಂದೊಂದು ತಿಂಗಳು ಇರ್ತೀನಪ್ಪ ಎಲ್ರ ಮನೆಗೆ. ರಕ್ಷಿತಾ ಆಗುದೇ ಸುಮ್ಮನೆ ಹೊರಗಡೆ ಹೆಂಗಿದ್ದದೋ ಏನಿದ್ದದೋ, ಇಲ್ಲ ನಾನು ಹಂಗೆಲ್ಲ, ನಾನು ಎಲ್ರ ಮನೆ ರಘು ಒಂದೊಂದು ಮನೆ 1 ತಿಂಗಳು ಇರ್ತೀನಿ, ನಿಮ್ಮ ಮನೆಗೆ ಬಂದು 1 ತಿಂಗಳು ಇರ್ತೀನಿ, ಎಲ್ರ ಮನೆಗೂ 1 ತಿಂಗಳು ಇರ್ತೀನಿ, ಎಲ್ಲ ಲಾಗ್ ಮಾಡ್ತೀನಿ, ಯೂಟ್ಯೂಬ್ಗೆ ಹಾಕ್ತೀನಿ ಅಂತೆಲ್ಲ. ಇವಾಗ ನೋಡ್ರಿ ಕೈಗೆ ಸಿಕ್ಕುದಿಲ್ಲ, ಸಿಗ್ತೇಲ್ಲ ಆ ಥರ. ಅಷ್ಟು ಅಂದರೆ ಗೊತ್ತಿರ್ಲಿಲ್ವಲ್ಲ ಮೇಡಮ್, ಅಷ್ಟೊಂದು ನೋಡಿರ್ತಾರೆ ಜನ, ಅಷ್ಟೊಂದು ಇಷ್ಟಪಟ್ಟಿರ್ತಾರೆ, ಅಷ್ಟು ಈ ಸೀಸನ್ ಅಷ್ಟೊಂದು ತಗೊಂಡಿರ್ತಾರೆ ನೋಡ್ರಿ. ಆ ಟೈಮು ಸಿಗು ಜನ ಎಲ್ಲ ಮ್ಯಾಟ್ರ್ ಆಯ್ತಾರೆ ಅನ್ನೋದು ಅದಕ್ಕೆ.